ಶಾಂತಮ್ಮಂಗೆ ಟಾರ್ಚರ್ ಕೊಡಬೇಕಾದ್ರೆ ಮಾಡ್ಕೊಂಡಿರೋ ವಿಡಿಯೋ ಎಲ್ಲನೂ ನನಗೆ ಇವಾಗ ಉಪಯೋಗಕ್ಕೆ ಬರ್ತದೆ. ನಾನು ಯಾಕೆ ಇವ್ರನ್ನ ಸುಮ್ಮನೆ ಬಿಡ್ಲಿ? ನನ್ನೇ ಸಾಯ್ಸಕ್ಕೆ ಪ್ಲಾನ್ ಮಾಡಿದ್ರಲ್ಲ ಕಂತ್ರಿ ಬಡ್ಡಿ ನನ್ನ ಮಕ್ಕಳು ಎಲ್ಲನೂ ಸೇರ್ಕೊಂಡು ನನ್ನೇ ಸಾಯ್ಬಾರ್ದು, ನನಗೆ ಒಂದು ಗತಿ ಕಾಣಿಸ್ಬೇಕು ಅಂತ ಹೇಳ್ಬಿಟ್ಟು ಇಷ್ಟೆಲ್ಲನೂ ಪ್ಲಾನ್ ಮಾಡೋರಲ್ಲ, ಇವನ್ನೆಲ್ಲ ಬಿಟ್ಬಿಡ್ತೀನ ನಾನು? ಆ ದೇವ್ರು ಬಿಟ್ರು ನಾನು ಬಿಡೋಕ್ಕಿಲ್ಲ. ಈ ಬಡ್ಡಾಯ್ತದವನ್ನ ನನ್ನನ್ನು ಸಾಯಿಸಿ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ರು? ನನ್ನನ್ನು ಸಾಯಿಸ್ಬಿಟ್ಟು ಅರ್ಥ ಆಯಿತು, ಮಾಡ್ತೀನಿ, ಸರಿಯಾಗಿ ಮಾಡ್ತೀನಿ. ಸುಮ್ಕೆ ಅಂತೂ ಬಿಡೋಕ್ಕಿಲ್ಲ. ವಿಡಿಯೋ ಎಲ್ಲ ಚೆನ್ನಾಗಿ ಬಂದೈತಾ? ಕೊಲೆ ಪ್ಲಾನ್ ಮಾಡಿರೋದು ಎಲ್ಲ ಐತೆ ವಿಡಿಯೋ ನನ್ನ ಹತ್ರ. ಹಂಗೇನಿಯಾ ಶಾಂತಮ್ಮನ ಕಟ್ಟಾಕಿರೋ ವಿಡಿಯೋನೂ ಐತೆ. ಲೇ ಕಮ್ಲಿ, ಇವತ್ತಿನಗೋಸ್ಕರ ಕಾಯ್ಕೊಂಡಿದ್ನೆ. ಹೆಂಗೆ ನಿಮಗೆಲ್ಲ ಗ್ರಾಚಾರ ಬಿಡಿಸ್ಬೋದು ಅಂತ ಯೋಚನೆ ಮಾಡಿ 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 ಫೈನಲ್ಲಾಗಿ ನಿಮ್ಮ ಜೊತೆನೇ ಸೇರ್ಕೊಂಡು ನಾನು ಸರಿಯಾಗಿ ನಿಮಗೆ ನಾಮ ಹಾಕ್ತಾಯಿವ್ನಿ. ಪೊಲೀಸ್ ಸ್ಟೇಷನಾಗೆ ಮುದ್ದೆ ಮುರಿಯೋಕ್ಕೆ ರೆಡಿಯಾಗಿರ್ರಿ, ಎಲ್ಲರೂ ಮುದ್ದೆ ಮುರಿಯೋರಂತೆ. ನನ್ನ ಒಳಿಯ ಒಬ್ಬ ಮಿಸ್ಸಿಂಗು, ಅವನು ಬಿಡ್ತಿದ್ದಂಗೆ ಹಾಕಿಸ್ಬೇಕಲ್ಲ. ನನ್ನ ಒಳಿಯನ್ನ ಹಂಗೇನೆಯ ಬೀಗ್ತಿನ ಈ ಕಾಮ್ಲಿಯವ್ರ ಅಮ್ಮನ್ನ ಅಷ್ಟು ಜನ ಹೋಗ್ಬಿಟ್ರತಾಗ ಜೈಲಿಗೆ. ಹಬ್ಬಬ್ಬ ನೆಮ್ಮದಿಯಾಗಂದರೆ ನೆಮ್ಮದಿಯಾಗಿ ಇದ್ಬಿಡ್ಬೋದು. ನಾನಂತೂ ನನ್ನ ತಂಟೆಗೆ ಇನ್ನು ಯಾರು ಬರ್ತಾರೆ? ಇನ್ನು ಯಾರು ಬರೋಕ್ಕಿಲ್ಲ ನನ್ನ ತಂಟೆಗೆ, ಅಷ್ಟೇ ಸಾಕು. ಕಮ್ಲಿ ನಾನು ಹೇಳೋದನ್ನ ಕೇಳು. ನಾನು ನನ್ನ ಮಗ ಈ ದುಡ್ಡನ್ನ ಹೊಡೆದೇ ಇಲ್ಲ. ಯಾಕಂದರೆ ನನ್ನ ಮಗ ಯಾವತ್ತೂ ದುಡ್ಡು ತಂದ್ಬಿಟ್ಟು ಮನೆಯಾಗಿ ಇಕ್ಕಿಲ್ಲ. ಐತೆ ಅಂತೇಳ್ಬಿಟ್ಟು ಅಷ್ಟೊಂದು ಕೋಟಿ ದುಡ್ಡು ತಂದಿದ್ರೆ ಮನೆಯಾಗಿ ಯಾಕೆ ಇಕ್ಕದು ನನಗೆ ಹೇಳ್ತಿದ್ದಂಗೆ ಇಕ್ಕೋನು? ನೀನೇ ಹೇಳು ನೋಡು. ಅಷ್ಟೊಂದು ಸರಿ ಕೋಟಿ ನನಗೆ ನಮ್ಮ ದುಡ್ಡು ಎತ್ಕೊಂಡಿದ್ವಿ ಅಂತ ಅನ್ಕ ನಾನು ಯಾಕೆ ಇಲ್ಲೇ ಇರ್ತಾ ಇದ್ದೆ? ನಾನು ನನ್ನ ಮಗನ ಜೊತೆ ಓಡಾಯ್ತಿರಲ್ವಾ? ಲೇ ಕಮ್ಲಿ, ನಿನಗೆ ಯಾಕೆ ಅರ್ಥ ಆಯ್ತಿಲ್ಲ? ಕಮ್ಲಿ, ಈ ಶಾಂತಮ್ಮ ಅವಳಲ್ಲ, ಶಾಂತಮ್ಮನೆಲ್ಲ ಮೋಸ ಮಾಡಿರಬೇಕು. ಏಯ್, ಶಾಂತಮ್ಮ ಯಾಕೆ ಮೋಸ ಮಾಡ್ತಾಳೆ ನಮಗೆ? ಶಾಂತಮ್ಮ ಏನು ಮೋಸ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ. ಹಾಯಮ್ಳ ಯಾಕೆ ಮೋಸ ಮಾಡ್ತಾಳೆ? ನೀನು ನಿನ್ನ ಮಗ ಸೇರ್ಕೊಂಡು ಏನಿಯ ನಮಗೆ ತಿರುಪ್ತಿ ಉಂಡೆ ನಾಮ ಆಗ್ತಿರೋದು. ನಿನ್ನನ್ನು ಮಾತ್ರ ಬಿಡಕ್ಕಿಲ್ಲ. ನಿನ್ನ ಮಗ ತಗೊಬಿಟ್ಟು ಬಂದು ದುಡ್ಡು ಕೊಡೋಗಂಟನೂ ನಿನ್ನನ್ನು ಮಾತ್ರ ಬಿಡಕ್ಕಿಲ್ಲ ನಾವು. ನಮ್ಮ ತಗೆಲ್ಲ ನಾಟಕ ಓಡ್ಬೇಡ. ಶಾಂತಮ್ಮ ಅನ್ನೋಳಾಗಿದ್ರೆ ನಮ್ಮ ಹತ್ರ ಬಂದ್ಬಿಟ್ಟು ಯಾಕೆಲ್ಲ ವಿಷಯ ಹೇಳೋಳು? ಹಿಂಗೆ ದುಡ್ಡು ತಗೊಬಿಟ್ಟು ಬರ್ತೀನಿ, ಹಿಂಗೆ ದುಡ್ಡು ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ ಹಂಚ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಮ್ಮಿಂದ ಯಾಕೆ ಬರ್ತಾ ಇದ್ಲು? ಅಯ್ಯೋ ದಡ್ಬಡೆತದವ, ಅರ್ಥ ಮಾಡ್ಕೊಳ್ಳಿ. ನಮ್ಮ ಮಧ್ಯೆ ನೀ ತಂದಾಕ್ಬಿಟ್ಟು ರಾಹುಲ್ಗೂ ನಿನ್ಗೂ ಎಲ್ರಿಗೂ ತಂದಾಕ್ಬಿಟ್ಟು ಆ ಮೊಳ್ಳಿ ಶಾಂತಮ್ಮ ದುಡ್ಡು ಎತ್ಕೊಂಡು ಎಸ್ಕೇಪ್ ಆಗಿರ್ತಾಳೆ. ಇಷ್ಟೊತ್ತಿಗೆ ನಿಮ್ಮ ತಲೆನಾಗ ಏನಾರ ಬುದ್ಧಿ ಆಯ್ತಾ? ನೋಡಮ್ಮಿ, ನಾನು ಎಲ್ಗೂ ಹಾಕಿಲ್ಲ, ನಾನು ನಿಮ್ಮ ಜೊತೆ ನೀ ಇರ್ತೀನಿ. ನನಗೂ ದುಡ್ಡು ಲಾಸ್ ಆಗೈತೆ, ನನಗೂ ನನ್ನ ಮಗನೂ ಕಾಣಿಸ್ತಿಲ್ಲ. 2 ದಿನದಿಂದ ಫೋನ್ ಸ್ವಿಚ್ ಆಫ್ ಅಂತ ಬತ್ತೈತೆ ಅಂದರೆ ನೀನೇ ಯೋಚನೆ ಮಾಡು. ಏನೋ ಆಗೈತೆ ಅಂತ ನೀ ಅರ್ಥ ತಾನೇ? ನನ್ನ ಮಗ ಇರೋ ಜಾಗ ನೋಡು. ಅವಾಗಿಂದ ಫೋನು ಕೈಯಾಗೆ ನನ್ನ ಫೋನ್ ನೀವೇ ಇಟ್ಕೊಂಡಿದ್ದೀರಾ. ಯಾವ್ದಾನ ಫೋನ್ ಬರ್ತದೇನೋ ಅಂತ. ಒಂದು ಫೋನ್ ಬಂತ ನಿಂಗೆ? ಇಲ್ಲ ತಾನೇ? ಯಾಕೆ ಬರ್ತದೆ ಹೇಳಿ ಫೋನು? ಬರೋಕ್ಕಿಲ್ಲ. ಫೋನ್ ಯಾಕೆ ಬರ್ತದೆ? ನನ್ನ ಮಗ ಎಲ್ಲೋ ಹೊಂಟೋಗವನೆ. ಹಂಗೇನ ಆಗಿದ್ದಿದ್ರೆ ನಾನೇ ನನ್ನ ಮಗಂಗೆ ಫೋನ್ ಮಾಡೋದು ಬೇಡ ಕಣವ. ನನ್ನ ಮಗನೇ ಒಂದು ಕಿತ ಫೋನ್ ಆಗ್ತಿರ್ಲಿಲ್ವ ನನಗೆ? ಅಮ್ಮ ಬಾಮ ಇಂಥ ತಾಗೆ ಅಂತ ಹೇಳ್ಬಿಟ್ಟು ಒಂದು ದಿನ ಪೂರ್ತಿ ನನ್ನ ಜೊತೆಗೆ ಇದ್ದೀರಾ. ಒಂದು ಮೆಸೇಜ್ ಫೋನ್ ಬಂತ ನೀವೇ ಯೋಚನೆ ಮಾಡಿ. ನಮ್ಮನ್ನೆಲ್ಲ ದೊಡ್ಡ ಬಕ್ರ ಮಾಡ್ಬಿಟ್ಟು ಶಾಂತಮ್ಮ 1.5 ಕೋಟಿನೂ ಹೊಡ್ಕೊಂಡು ಎಸ್ಕೇಪ ಹೋಗ್ಬಿಟ್ಟವಳೆ. ಏನು ನೀನು ಹೇಳ್ತಿರೋದು ನಿಜನೇನೆಯೇ? ಇರ್ಬೋದಲ್ಲ, ನಿಜನೇನೆಯ ನೋಡು. ಈಗ ಶಾರದಿ ಎಸ್ಕೇಪ್ ಆಗೋಳೆ ಅಂತ ಹೇಳ್ತಾ ಇದ್ದೀರಾ. ಎಸ್ಕೇಪ್ ಆದ್ಲು ಶಾರದಿ, ಇವಳೇ ಸಾಯ್ಬಿಡ್ದ್ಬಿಟ್ಲು ನಿಮಗೆ ಗೊತ್ತಿಲ್ದಿದ್ದಂಗೆ. ನೀವೇನು ನೋಡಿದ್ದೀರಾ? ನೋಡು, 1.5 ಕೋಟಿನೂ ಎತ್ಕೊಂಡು ನೀಟಾಗಿ ಜಾಗ ಖಾಲಿ ಮಾಡ್ಕೊಂಡು ಹೊಂಟೋಗಿರ್ತಾಳೆ. ನಿಮಗೆಲ್ಲ ಸರಿಯಾಗಿ ನಾಮ ಹಾಕ್ಬಿಟ್ಟು ಶಾರದಿನ ಸಾಯಿಸ್ಬಿಟ್ಟು ನೀವು ಇಲ್ದಿದ್ದಾಗ ಏನೋ ಒಂದು ಗತಿ ಮಾಡ್ಬಿಟ್ಟು ಶಾರದಿಗೂ ಎಲ್ಲ ಅವಳೊಬ್ಬಳೆ ಮಾಡಿಬಿಟ್ಟು ದುಡ್ಡು ಅವಳೊಬ್ಬಳೆ ಎತ್ಕೊಂಡು ಇಷ್ಟೊತ್ತಿಗಾಗಲೇ ಊರು ಬಿಟ್ಬಿಟ್ಟು ಜಂಪಾಗಿ ಹೊಂಟೋಗಿರ್ತಾಳೆ. ಅಷ್ಟೇ ನಿಮ್ಮ ಕತೆ ನಮ್ಮ ಕತೆ ಎಲ್ಲನೂ ಗೋವಿಂದ ಗೋವಿಂದ. ಮೊದಲು ಆ ಮೊಳ್ಳಿ ಊರು ದಾಟಕ್ಕಿನ ಮುಂಚೆ ಎಲ್ಲವಳೆ ಅಂತ ಹೇಳ್ಬಿಟ್ಟು ಕಲ್ತ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಅಷ್ಟೇ ಕತೆ. ದುಡ್ಡಂತೂ 10 ರೂಪಾಯಿ ಸಿಗಕ್ಕಿಲ್ಲ. ಅಮ್ಮ ನಿಜನೇ ಇರ್ಬೋದೇನಮ್ಮ? ಏನು ಮಗಳೇ, ನಂಗೊಂದು ಅರ್ಥ ಆಯ್ತಿಲ್ವಲ್ಲ. ಏನು ನಡೀತೈತೆ ಅಂತಲೇ ಅರ್ಥ ಆಯ್ತಿಲ್ವಲ್ಲ ನನಗೆ. ಏನು ಮಾಡೋದೀಗ? ಏನು ಮಾಡೋದಲ್ಲ, ದುಡ್ಡೆಲ್ಲ ಒಯ್ತೈತೆ. 1.5 ಕೋಟಿ ಹೊಡ್ಕೊಂಡು ಹೋಯ್ತಾವಳೆ. ಅವಳ ಅಡ್ರೆಸ್, ಅವಳ ಜಾಗ ಏನಾರ ನಿಮಗೆ ಗೊತ್ತಾ? ನಮ್ಗೇನು ಗೊತ್ತಿಲ್ಲ. ಮುಗೀತು ಬಿಡಿ, ಚಾಪ್ಟ್ರು ನಿಮ್ದು ಎಲ್ಲನೂ ಮುಗೀತು. ಏನು ಗೊತ್ತಿಲ್ಲ ಅಂತ ಹೇಳಿದ್ರೆ ಈಗೇನು ಮಾಡ್ತೀರಾ? ಹೋಯ್ತು ಬಿಡಿ ದುಡ್ಡೆಲ್ಲ. ನೀವು ನನ್ನನ್ನು ಚೆನ್ನಾಗಿ ಹೊಡೆದ್ಬಿಟ್ಟು ನಾನು ಇಟ್ಕೊಂಡಿದ್ದೀನಿ ಅಂತ ನನ್ನ ಮೇಲೆಲ್ಲ ಗಮನ ಕೊಡಿಸ್ಬಿಟ್ಲು. ಅವಳು ಅಷ್ಟು ಕೋಟಿನ ಎತ್ಕೊಂಡಿಷ್ಟೊತ್ತಿಗೆ ಊರು ಬಿಟ್ಬಿಟ್ಟು ಹೊಂಟೋಗಿರ್ತಾಳೆ. ನಿಮಗೆ 10 ಪೈಸನೂ ಸಿಗಕ್ಕಿಲ್ಲ ನಿಮಗೆ. ಅಷ್ಟೇ ಕತೆ ಮುಗೀತು. ಅಯ್ಯೋ, ಏನೆಲ್ಲ ಆಸೆ ಮಡಿಕೊಂಡಿದ್ನೋ ಯಪ್ಪ. ಅಷ್ಟೊಂದು ದುಡ್ಡಾಗ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು. ರಾಹುಲ್ ಅವರೆಲ್ಲ ಗಾರ್ಮೆಂಟ್ಸ್ ಓಪನ್ ಮಾಡೋಣ, ಅದು ಓಪನ್ ಮಾಡೋಣ, ಇದು ಓಪನ್ ಮಾಡೋಣ ಅಂತ ಹೇಳ್ಬಿಟ್ಟು ಏನೇನೋ ಹೇಳಿದ್ರು. ನನಗಂತೂ ಹಂಗಿರಬೇಕು ಹಿಂಗಿರಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಯಾಕೆ ಕೊಟ್ಟು ಹೋಯ್ತಾಯ್ತಲ್ಲೋ ಯಪ್ಪ. ನನ್ನ ಕನಸೆಲ್ಲ ಮಣ್ಣಾಗ ನೀರಾಗೋಯ್ತಲ್ಲೋ ಯಪ್ಪ. ರಾಹುಲ್ ಹತ್ರ ಕಾಸಿಲ್ಲ ಅಂತ ಹೇಳಿದ್ರೆ ಮತ್ತೆ ಅವಳೇ ಎತ್ಕೊಂಡು ಓಡೋಗಿರ್ತಾಳೆ. ನಾವೆಲ್ಲ ಅವಳು ಹೇಳೋ ಮಾತು ನಂಬಿಟ್ಟು ಹಾಳಾಗೋಗ್ಬಿಟ್ವಲ್ಲೋ ಯಪ್ಪ. ಹೀಗಾದ್ರೂ ದುಡ್ಡು ಬರ್ತದೆ, ಹಿಂಗನ ಸೆಟ್ಲಾಗಣ ಅಂತೇಳ್ಬಿಟ್ಟು ಭಾಳ ಆಸೆ ಇಟ್ಕೊಂಡಿದ್ದೆ ನಾನಂತೂ. ಹಾಳಾಗೋಯ್ತಲ್ಲ. ಇವಾಗ ನಾನು ನಿಮ್ಮ ಜೊತೆನೇ ಹಿಂಗೆ ಇರಬೇಕಾಯ್ತದೆ. ನನ್ನ ಮಗ ಬೇರೆ ಎಲ್ಲೋನೋ ಏನೋ ನಾ ಕಾಣೆ. ಅವ್ನು ಬರೋ ಗಂಟ ಹಿಂಗೆ ಇರಬೇಕಾಯ್ತದೆ. ಈಗ ಏನಪ್ಪ ಮಾಡಲಿ? ಇನ್ನೂ ಏನು ಯೋಚನೆ ಮಾಡ್ತಾಯಿದ್ದೀರಾ? ಎಲ್ಲವಳೆ ಅಂತೇಳ್ಬಿಟ್ಟು ಹುಡ್ಕೊಂಡು ಬರ್ರಿ. ಅಂತಕ್ಕೆ ಹೋಗ್ಬಿಟ್ಟು ಅಲ್ಲಿ ಇಲ್ಲಿ ಎಲ್ಲ ಹುಡುಕಿ ತಡ್ಕಿ ಮಾಡೋಣ.
ಸರಿನಾ? ಹೋಗ್ಬಿಟ್ಟು ದುಡ್ಡೆಲ್ಲ ಎಷ್ಟಿಷ್ಟೆಲ್ಲ ಡ್ರಾ ಮಾಡ್ಕೊಂಡವಳೆ ಏನು ಎತ್ತ ಅಂತ ಹೇಳ್ಬಿಟ್ಟು ನಮಗೂ ಸರಿಯಾಗಿ ಗೊತ್ತಿಲ್ವಲ್ಲ. ಹೋಗ್ಬಿಟ್ಟು ಆಶುನೆಲ್ಲ ವಿಚಾರಿಸ್ಬಿಟ್ಟು ನೈಸಾಗೆ ಆಮೇಲೆ ಎಲ್ಲೋಳೆ ನಿಮ್ಮ ಅಮ್ಮ ಎಲ್ಲಿ ಅಂತೆಲ್ಲ ಕೇಳಿ ವಿಚಾರ್ಸನ್ ಬರ್ರಿ. ವಿಚಾರಿಸಿದ್ರೆ ಆ ಮಳ್ಳಿ ಎಲ್ಲಿತ್ತಾಳೆ ಅಂತ ಗೊತ್ತಾಯ್ತದೆ. ಹ್ಞೂ ಕಣಮ್ಮ. ಹ್ಞೂ ಬಾಮ್ಮ ಹೋಗೋಣ. ಹ್ಞೂ ನಡೀರಿ, ನಾನು ನಿಮ್ಮ ಜೊತೆನೇ ಇರ್ತೀನಿ. ನಿಮಗೆ ನನ್ನ ಮೇಲೆ ತಾನೇ ಶಾನೆ ಅನುಮಾನ ಇರೋದು ಅಂತ ಹೇಳಿದ್ರೆ ನಾನು ನಿಮ್ಮ ಜೊತೆಗೇನೇ ಇರಿಸ್ಕೊಳ್ಳಿ. ನನಗೂ ಇನ್ನು ಯಾರವ್ರ ದಿಕ್ಕು? ನನ್ನ ಮಗನೂ ಬೇರೆ ಕಾಣೆಯಾಗೋಗ್ಬಿಟ್ಟವನಿ. ಅವ್ನು ಬರೋಗಂಟ ನಾನು ನಿಮ್ಮ ಜೊತೆನೇ ಇರ್ತೀನಿ. ದೇವ್ರಣೆ ನನ್ನ ಮಗ ಏನಾರ ದುಡ್ಡು ಎತ್ಕೊಂಡು ಹೊಂಟೋಗಿದ್ದಿದ್ರೆ ನನ್ನನ್ನು ಕರ್ಕೊಂಡು ಹೋಗೋನು. ಅವನಂಥ ಕೆಲಸ ಮಾಡೋನಲ್ಲ. ನನ್ನ ಹತ್ರ ಎಲ್ಲ ಹೇಳಿದ್ದ ಎಲ್ರ ಜೊತೆಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಸರಿ, ಈಗ ಆಗಿದ್ದಾಯ್ತು ತಾನೇ. ಬರ್ರಿ ಬರ್ರಿ, ಹೋಗೋಣ ಬರ್ರಿ, ಹುಡ್ಕೊಂಡು ಬರ್ರಿ ಫಸ್ಟು. ಹ್ಞೂ ನಡೀರಿ ನಡೀರಿ. ಸಾ 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 ಹಾ ಹೇಳಿ, ಏನಾಗ್ಬೇಕಿತ್ತು? ಸಾ ಸ್ವಲ್ಪ ದಿನದಿಂದ ನಮ್ಮ ಮನೆ ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ಒಂದಿಬ್ರು ನಮ್ಮ ಮನೆ ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ಮಾಡಿಕೊಂಡಿದ್ದೆ ಸಾ. ನಮಗೆ ಗೊತ್ತಿರೋನೇನಿ ಅಂತ ಹೇಳ್ಬಿಟ್ಟು ಮಾಡಿಕೊಂಡಿದ್ದೆ ಸಾ. ನಾನೇನೋ ನಂಬ್ಕೊಂಡು ಮಾಡಿಕೊಂಡಿದ್ದೆ ಸಾ. ಆದರೆ ಆ ಬಡ್ಡಿಗಳು ನನ್ನೇನಿಯ ಕಿಡ್ನಾಪ್ ಮಾಡಿಬಿಟ್ಟು ನನ್ನೇನಿಯ ಕೊಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟರು ಸಾ. ನಾನೇನಿಯ ಒಂದು ಕಿತ ಕಾಣಿಸ್ತಿದ್ದಂಗೆ ಯಾರು ಕಾಣಿಸ್ತಿದ್ದಂಗೆ ಫೋನ್ನ ಮಡಗಿದ್ನ. ಆವಾಗೆಲ್ಲ ವೀಡಿಯೋ ರೆಕಾರ್ಡ್ ಆಗೈತೆ ಸಾ, ಬೇಕಾದ್ರೆ ನೋಡಿ ಸಾ. ನೀವೇನು ಹೇಳ್ತಿದ್ರು ಅರ್ಥ ಆಗ್ತಿಲ್ಲ. ಏನೋ ನಿಮ್ಮನ್ನ ಕೊಲೆ ಪ್ರಯತ್ನ ಮಾಡೋರಾ? ಹ್ಞೂ ಸಾ, ವಿಡಿಯೋ ಸಮೇತನೂ ಐತೆ ಸಾ. ನನ್ನ ತಾಗೆ ನನ್ನನ್ನು ಕೊಲೆ ಮಾಡೋಕೆ ಪ್ರಯತ್ನ ಪಟ್ಟಿದ್ರಲ್ಲ ಸಾ, ಅದು ವಿಡಿಯೋ ಸಮೇತನೂ ಐತೆ. ನೋಡಿ ಸಾ, ಬೇಕಾರೆ ಫೋನ್ ಹಿಡ್ಕೊಂಡು ಏನಿಯಾ ಬಂದಿದ್ದೀನಿ ಸಾ. ಅವರು ಮಾಡಿಲ್ಲ ಅಂದ್ರೆ ಸುಳ್ಪಳ್ಳಿ ಹೇಳ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ನೋಡಿ ಸಾ, ವಿಡಿಯೋ ಮಾಡಿರೋದನ್ನ ನಾನು ಕದ್ದು ಮುಚ್ಚಿ ನನ್ನನ್ನು ಬಾತ್ರೂಮ್ಗೆ ಹೋಗೋಕ್ಕೆ ಎಲ್ಲ ಬಿಡ್ತಾ ಇದ್ರಲ್ಲ ಸಾ. ಅವು ಬಿಡ್ಬೇಕಾರೆ ಕಿಟಕಿ ಮರಿಯಾಗಿ ಹೆಂಗೋನು ಎಲ್ಲ ಹೆಂಗೋ ಮೊಬೈಲು ಅವು ಇಕ್ಬಿಟ್ಟು ಅವ್ರ ಮೊಬೈಲಾಗೆ ರೆಕಾರ್ಡ್ ಮಾಡಿಬಿಟ್ಟಿದೆ ಸಾ. ಆಮೇಲೆ ನನ್ನ ಫೋನು ಕಳಿಸ್ಕೊಂಡಿವ್ನಿ ಸಾ. ನೋಡಿ ಸಾ ಬೇಕಾರೆ. ಹೋ ನಿಮ್ಗೇನು ಬಾಯಿ ಪ್ಲಾಸ್ಟರ್ ಹಾಕ್ಬಿಟ್ಟು ಕಟ್ಟಾಕಿರೋದು ಇದು ನೀವೇನಾ? ಹೌದು ಸಾ, ಕೊಲೆ ಪ್ರಯತ್ನ, ಕೊಲೆ ಬೆದರಿಕೆ ಸಾ. 4 ಜನದ ಮೇಲೆ ಕಂಪ್ಲೇಂಟ್ ಕೊಡಬೇಕು ಸಾ ನಾನು. ನನ್ನೇ ಕಿಡ್ನಾಪ್ ಮಾಡಿಬಿಟ್ಟು ಸಾಯಿಸೋಕ್ಕೆಲ್ಲ ಪ್ಲಾನ್ ಮಾಡಿದ್ರು ಸಾ. ನನ್ರಾಗ ದುಡ್ಡು ಐತೆ ಅಂತ ಹೇಳ್ಬಿಟ್ಟು ನನ್ನೇನಿಯ ಕೊಲೆ ಮಾಡಿಬಿಟ್ಟು ದುಡ್ಡೆಲ್ಲ ಹೊಡ್ಕೋಬೇಕು ಅಂತ ಹೇಳ್ಬಿಟ್ಟು ಶಾನೆ ಪ್ಲಾನ್ ಮಾಡಿ ಸಾ. ಒಂದು 15 ದಿನ ನಾನು ಕೊಟ್ಟಾಕ್ಬಿಟ್ಟು ಹಿಂಸೆ ಇಕ್ಬಿಟ್ರು ಸಾ. ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ ಸಾ, ಹಿಂಸೆ ಇಕ್ಬಿಟ್ರು ಸಾ. ನೋಡಿ ಸಾ, ನೋಡಿ ಬೇಕಾದ್ರೆ ನೀವೇನೇನಿಯ ಎಲ್ಲನೂ ಹೆಂಗೆ ಕಟ್ಟಾಕ್ ನನಗೆ ಹೆಂಗೆ ಟಾರ್ಚರ್ ಕೊಟ್ಟವ್ರೆ ಅಂತ ಹೇಳ್ಬಿಟ್ಟು ನೋಡಿ ಸಾ. ಎಂಥ ಜನ ಇರಬೇಡ, ಎಂತೆಂಥವ್ರು ಇರ್ತಾರೆ. ಇರ್ಲಿ ನೋಡಿ, ಈ ವಿಡಿಯೋ ಸಾಕ್ಷಿಗೈತೆ. ಇದೊಂದು ಇಟ್ಕೊಂಡವ್ನ ಯಾವ ಲೆವೆಲ್ಗೆ ಬೇಕಾದ್ರೂ ಮೆಟ್ಲತ್ತಿಸ್ಬಿಟ್ಟು ಯಾವ ಲೆವೆಲ್ಗೆ ಬೇಕಾದ್ರೂ ಸರಿಯಾಗಿ ಬುದ್ಧಿ ಕಲಿಸ್ಬೋದು ಅವ್ರಿಗೆ. ವಿಡಿಯೋನ ಹಂಗೆ ಇರಲಿ, ಇದನ್ನ ನಮಗೆ ಒಂದು ಕಾಪಿ ಸೆಂಡ್ ಮಾಡಿರಿ. ಸರಿ ಸಾ ಮನ್ಗೋಕೆ ಭಯವಾಯ್ತದೆ ಸಾ. ಮತ್ತೇನಾರ ಕಿಡ್ನಾಪ್ ಮಾಡ್ಬಿಡ್ತಾರೆ ಅಂತ ಸಾ. ಕಂಪ್ಲೇಂಟ್ ಬರ್ಕೊಡ್ತೀನಿ ಸಾ, ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ ಸಾ. ನೀವೇನೇನಿಯಾ ನೀವು ಕಂಪ್ಲೇಂಟ್ ಅಂತ ಕೊಟ್ಟೋಗಿ ಒದ್ದು ಒಳಗಡೆ ಹಾಕ್ತೀನಿ, ಬಡ್ಡೈತದ ಅವಕ್ಕೆ. ಹಿಂಗೆಲ್ಲ ಮಾಡೋರ? ಕಿಡ್ನಾಪ್ ಮಾಡಿ ಕೊಲೆ ಮಾಡೋ ಪ್ರಯತ್ನ ಅಂತಂದ್ರೆ ಸುಮ್ಮನೆನಾ? ನೋಡಿ, ಯಾರನ್ನ ಗುರ್ತು ಪರಿಚಯ ಇಲ್ದಿರೋನೆಲ್ಲ ಈ ಥರ ಎಲ್ಲ ನೀವು ಮಾಡ್ಕೋಬಾರ್ದು ನೀವು, ಸರಿನಾ? ಗುರ್ತು ಪರಿಚಯ ಇಲ್ದಿರೋನೆಲ್ಲ ಈ ಥರ ನೀವು ಏನದು ಜೊತೆಗೆ ಇಟ್ಕೊಂಡ್ರೆ ಹಿಂಗೇನೇ ಆಗೋದು. ನೋಡಿ, ನೀವು 4 ಜನ ಏನೋ ಅಂದ್ರಲ್ಲ, 4 ಜನದ ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ಟು ಅವ್ರು ಡೀಟೇಲ್ಸ್ ಕೊಟ್ಟೋಗಿ. ನಾನೆಲ್ಲ ವಿಚಾರಿಸ್ತೀನಿ. ಅದ್ರಾಗೆ ನನ್ನ ಒಳಿಯ ಅವ್ರ ಅಮ್ಮನೇ ಸಾ. ಇಬ್ರು ಸೇರ್ಬಿಟ್ಟು ಅವ್ರ ಜೊತೆನೆ ಸೇರ್ಕೊಬಿಟ್ಟು ನನ್ನ ಕೊಲೆ ಪ್ರಯತ್ನ ಮಾಡೋರಿ ಸಾ. ನೋಡಿ ಸಾ, ಒಳಿಯ ಇವಾಗ ಎಸ್ಕೇಪ್ ಆಗೋಗ್ಬಿಟ್ಟವನಿ. ಅವನು ಹುಡುಕ್ಬೇಕು ಸಾ ನೀವು. ಹೌದಾ? ಅಳಿಯನಿಂದಾನೇ ಈ ಥರ ಆಗಿರೋದಾ? ಸರಿ ಆಯ್ತು. FIR ಯಾಕನ? ಈ ವಿಡಿಯೋ ಎಲ್ಲ ಐತಲ್ಲ ಸಾಕ್ಷಿಗೆ, ನಿಮ್ಗೆ ಕಿಡ್ನಾಪ್ ಮಾಡಿರೋದಕ್ಕೆ ಸಾಕು ಬಿಡಿ. ಅವ್ರು ಮಾತಾಡಿರೋದು ಅದೆಲ್ಲನೂ ಇದ್ರಾಗೆ ಐತೆ ತಾನೆ. ಎಲ್ಲ ಇದ್ರೆ ಪರವಾಗಿಲ್ಲ, ಕೇಸ್ನ ತುಂಬಾ ಚೆನ್ನಾಗಿ ತಗೊಂಡು ಹೋಗ್ಬೋದು. ಬನ್ನಿ ಕಂಪ್ಲೇಂಟ್ ಬರ್ಕೊಟ್ಟು ಬನ್ನಿ. ಆಯ್ತು ಸಾ, ಹೆಂಗ ನಮ್ಮ ಅಣ್ಣನ ಕಾಪಾಡಿ ಸಾ, ಅಷ್ಟೇನೆ. ಸರಿ ಬನ್ನಿ ನೀವು ಸಮಾಧಾನ ಮಾಡ್ಕೊಳ್ಳಿ. ನೀವೇನು ಹೆದರ್ಕೋಬೇಡಿ, ನಾವಿದ್ದೀವಿ. ನಾವು ಇವತ್ತೇ ಅರೆಸ್ಟ್ ಮಾಡ್ತೀನಿ ಅವ್ರನ್ನ ಬಂದು. ನೀವು ಯಾವುದಕ್ಕೂ ತಲೆ ಕೆಡಿಸ್ಕೊಬೇಡಿ. ಬನ್ನಿ, ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸಿ ಬನ್ನಿ. ಕಮ್ಲಿ ಬೀಗ್ತಿ ಅಳಿ ಅಂದ್ರೆ ನನ್ನನ್ನು ಸಾಯಿಸ್ತೀರಾ? ನಿಮ್ಮ ಕಥೆಯಿಂದ ಫಿನಿಶ್ ಮುಗೀತು. ಈ ಶಾರದಿತಾಗಿ ಇಕ್ಕಣಕ್ಕೆ ಬಂದರೆ ಪರ್ಮನೆಂಟಾಗಿ ನಿಮ್ಮನ್ನು ಕಳಿಸ್ಬಿಡ್ತೀನಿ ಮೇಲ್ಗಡೆಗೆ. ಈ ಶಾರದಿತಾಗಿ ಇಕ್ಕಳೋದು ಒಂದೇ, ಅದೇನೋ ಕ್ಯಾಸೆತ್ತಾಗಿ ಗುದ್ದಾಡೋದು ಒಂದೇ.